ಆತ್ಮೀಯರೇ, ದೇವನು ಒಬ್ಬ ವ್ಯಕ್ತಿಗೆ ಏನಾದರೂ ಕೊಡಲು ಇಚ್ಛಿಸಿದರೆ ಅದನ್ನು ಕೊಟ್ಟೇ ತೀರುತ್ತಾನೆ. ಇಲ್ಲಿ ಬಡವ ಶ್ರೀಮಂತ ಎನ್ನುವ ಭೇದ ಭಾವ ಬರುವುದೇ ಇಲ್ಲ. ಕಡುಬಡವರು ಕೂಡ ಶ್ರೀಮಂತರಾಗಬಹುದು. ಪುಟ್ಟ ಮನೆಯಲ್ಲಿ ವಾಸಿಸುವವರಿಗೆ ಉತ್ತಮ ಸುಸಜ್ಜಿತ ಮನೆಯು ನಿರ್ಮಾಣ ಆಗಬಹುದು. ಹೌದು, ಇಂತಹದೇ ಒಂದು ಘಟನೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ. ಇದೊಂದು ಘಟನೆ ಮಾತ್ರವಲ್ಲ, ಮಾನವೀಯತೆ ಇನ್ನೂ ಭದ್ರವಾಗಿದೆ ಅನ್ನುವ ಸೂಚನೆ ಮಾತ್ರವಲ್ಲದೆ, ನಿಷ್ಕಲಂಕ ಮನಸ್ಸುಗಳು ಸೇರಿದರೆ ಎಂತಹ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ಪರಿಹರಿಸಬಹುದು. ಅಷ್ಟು ಮಾತ್ರವಲ್ಲ, ಜೀವಕಾರುಣ್ಯ ಸೇವೆಯಿಂದ ಸಂತೃಪ್ತಿ ಹಾಗೂ ಮನಃಶಾಂತಿ ಪಡೆದುಕೊಳ್ಳಬಹುದು. ಸಹೃದಯಿ ದಾನಿಗಳಿದ್ದರೆ ಬೆಟ್ಟದಂತಹ ಸಮಸ್ಯೆಗಳನ್ನು ಕರಗಿಸಿ ನೀರಾಗಿಸಬಹುದು ಅನ್ನುವುದಕ್ಕೆ ಜೀವಂತ ಉದಾಹರಣೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಬೆಲಪು ಗ್ರಾಮ ಅಭಿವೃದ್ಧಿಯ ಪಥದಲ್ಲಿ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾದ ಗ್ರಾಮವಾಗಿದೆ. ಇಲ್ಲಿ ಸರ್ವಧರ್ಮೀಯರ ಆರಾಧನಾ ಕೇಂದ್ರಗಳಿವೆ. ಶಾಂತಿ ಸೌಹಾರ್ದತೆಯಿಂದ ಇಲ್ಲಿಯ ಜನರು ಬಾಳುತ್ತಿದ್ದಾರೆ. ಅತ್ಯಧಿಕವಾಗಿ ಮುಸ್ಲಿಮರು ಈ ಗ್ರಾಮದಲ್ಲಿದ್ದಾರೆ. ಬಹಳಷ್ಟು ಅಲ್ಪಸಂಖ್ಯಾತ ಮೊಹಲ್ಲಾಗಳಿವೆ. ಅತ್ಯಂತ ಪುಟ್ಟ ಗ್ರಾಮವಾದರೂ 5 ಪ್ರಮುಖ ಮಸೀದಿಗಳಿವೆ. 10ರಷ್ಟು ಮಕಾಂಗಳಿವೆ. ಆದರೂ ಎಲ್ಲರೂ ಐಕ್ಯತೆ ಹಾಗೂ ಒಗ್ಗಟ್ಟಿನಿಂದ ಬಾಳುತ್ತಿದ್ದಾರೆ. ಈ ಬೆಲಪು ಗ್ರಾಮದಲ್ಲಿ ಕಾರ್ಯಾಚರಿಸುತ್ತಿರುವ ಒಂದು ಮಸೀದಿಯಾಗಿದೆ ಬದರ್ ಜಾಮಿಯಾ ಮಸ್ಜಿದ್. ಈ ಮಸೀದಿಯಲ್ಲಿ ಖತೀಬ್ ಆಗಿರುವ ಅಬ್ದುಲ್ ರಶೀದ್ ಸಕಾಫಿ ಉಸ್ತಾದ್ರವರಿಗೆ ಅವರ ಊರಾದ ಬೆಳ್ತಂಗಡಿಯ ಮಡಂತ್ಯಾರು ಸಮೀಪ ಸುಸಜ್ಜಿತ ಮನೆಯೊಂದನ್ನು ಬೆಲಪು ಹಾಗೂ ಸುತ್ತಮುತ್ತಲಿನ ಊರಿನ ದಾನಿಗಳ ಸಹಾಯದಿಂದ ನಿರ್ಮಿಸಲಾಗಿದೆ. ಇದರ ಕೀ ಹಸ್ತಾಂತರ ಕಾರ್ಯಕ್ರಮದ ದೃಶ್ಯಗಳನ್ನಾಗಿದೆ ಇವತ್ತಿನ ವಿಡಿಯೋದಲ್ಲಿ ನೀವು ವೀಕ್ಷಿಸುತ್ತಿರುವುದು. ಈ ಒಂದು ಕಾರ್ಯಕ್ರಮ ಅಥವಾ ಮನೆ ನಿರ್ಮಾಣದ ಹಿಂದೆ ಹಲವಾರು ಕತೆ ವ್ಯಥೆಗಳಿವೆ. ರಾತ್ರಿ ಹಗಲು ನಿದ್ರೆಗೆಟ್ಟು ಕೆಲಸ ಮಾಡಿ ಪೂರ್ತಿಯಾಗಲು ಒದ್ದಾಡಿದವರಿದ್ದಾರೆ. ಹಣವಿಲ್ಲದೆ ಪರದಾಟ ನಡೆಸಿ ಪದೇ ಪದೇ ದಾನಿಗಳಿಗೆ ಮನವಿ ಮಾಡಿದವರಿದ್ದಾರೆ. ತಾವು ಕೈ ಹಾಕಿದ ಕೆಲಸ ಅದೆಷ್ಟೇ ಕಷ್ಟವಾದರೂ ಪೂರ್ತಿಗೊಳಿಸುವ ಪ್ರತಿಜ್ಞೆ ಮಾಡಿ ಗೆದ್ದವರಿದ್ದಾರೆ. ಸರಿಸುಮಾರು 5 ವರ್ಷಗಳ ಹಿಂದೆ ಇಡೀ ಲೋಕವನ್ನು ಸ್ತಬ್ಧಗೊಳಿಸಿದ ಕೊರೋನಾ ಮಹಾಮಾರಿ ಒಕ್ಕರಿಸಿದ ಸಂದರ್ಭ, ಲಾಕ್ಡೌನ್ ಆಗುವ ಸಂಭವವಿದ್ದಾಗ ಬೆಲಪು ಮಸೀದಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಖತೀಬ್ ಉಸ್ತಾದ್ರವರನ್ನು ಅವರ ಊರಿಗೆ ಬಿಡಲು ಬೆಲಪು ಬದರ್ ಜಾಮಿಯಾ ಮಸೀದಿ ಸಮಿತಿ ಸದಸ್ಯರು ಹಾಗೂ ಊರಿನ ಯುವಕರು ಖತೀಬ್ ಉಸ್ತಾದ್ರವರ ಊರಾದ ಮಡಂತ್ಯಾರುವಿಗೆ ಪ್ರಯಾಣ ಬೆಳೆಸಿದ್ದರು. ಬೆಲಪುವಿನಿಂದ ಹತ್ತಿರ 80-90 ಕಿಲೋಮೀಟರ್ ದೂರದಲ್ಲಿರುವ ಊರು ಅದು. ಮತ್ತೊಂದು ವಿಚಾರ ಇಲ್ಲಿ ಹೇಳಲೇಬೇಕು. ಬೆಲಪು ಖತೀಬ್ ಅಬ್ದುಲ್ ರಶೀದ್ ಸಕಾಫಿ ಉಸ್ತಾದ್ರವರು ಸೌಮ್ಯ ಸ್ವಭಾವ ಹಾಗೂ ಆಕರ್ಷಕ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಯಾಗಿರುವ ಕಾರಣ ಬೆಲಪುವಿನ ಎಲ್ಲರಿಗೂ ಅತ್ಯಂತ ಆಪ್ತವಾಗಿದ್ದರು. ಮುಖದಲ್ಲಿ ಸಣ್ಣ ಮುಗುಳ್ನಗೆ ಸದಾ ಹೊಂದಿರುವ ಅವರು ತನ್ನ ಕಷ್ಟವನ್ನು ಯಾರ ಜೊತೆಗೂ ಹಂಚಿಕೊಂಡ ಉದಾಹರಣೆಯೇ ಇರಲಿಲ್ಲ. ತನ್ನ ನೋವನ್ನು ತನ್ನೊಳಗೆ ಬಚ್ಚಿಟ್ಟಿದ್ದರೋ ಅಥವಾ ಅಲ್ಲಾಹು ನೀಡಿದ ಅನುಗ್ರಹದಲ್ಲಿಯೇ ಸಂತೃಪ್ತರಾಗಿ ಇದ್ದರೋ ಎನ್ನುವುದು ಇನ್ನೂ ಕೂಡ ರಹಸ್ಯವಾಗಿಯೇ ಇದೆ. ತನ್ನ ಮನೆಗೆ ಬಂದ ಬೆಲಪುವಿನ ಯುವಕರನ್ನು ತನ್ನ ಮೂಲ ಮನೆಗೆ ಖತೀಬ್ ಉಸ್ತಾದ್ರವರು ಕರೆದುಕೊಂಡು ಹೋಗಿದ್ದರು. ಆದರೆ ಆ ಮನೆಯ ಸ್ವಲ್ಪ ದೂರದಲ್ಲಿ ಒಂದು ಪುಟ್ಟ ಮನೆಯು ಬಂದವರ ಕಣ್ಣಿಗೆ ಗೋಚರಿಸಿತ್ತು. ಅದು ಯಾರ ಮನೆ ಎಂದು ಖತೀಬ್ರವರಲ್ಲಿ ಕೇಳಿದಾಗ ಅವರ ಮುಗುಳ್ನಗೆಯಷ್ಟೇ ಉತ್ತರವಾಗಿತ್ತು. ಆದರೂ ಬಿಡದೆ ಕೇಳಿದಾಗ ಸಂಕೋಚದಿಂದಲೇ ಹೇಳಿದ್ದರು ಅದು ತನ್ನ ಮನೆಯೆಂದು. ಮನೆಯನ್ನು ಸೂಕ್ಷ್ಮವಾಗಿ ದೂರದಿಂದಲೇ ಗಮನಿಸಿದ ಯುವಕರ ತಂಡವು ಏನು ಹೇಳದೆ ಊರಿಗೆ ಮರಳಿತ್ತು. ಹೌದು, ಸಣ್ಣ ಸಿಮೆಂಟ್ ಶೀಟ್ ಹಾಕಿದ ಮನೆಯಾಗಿತ್ತು ಅದು. ಗೋಡೆಯು ಬಿರುಕು ಬಿಟ್ಟಿತ್ತು. ಮಳೆ ಬಂದರೆ ಮನೆಯ ಒಳಗಡೆ ಎಲ್ಲ ಕಡೆ ಸೋರುತ್ತಿತ್ತು. ಇದನ್ನು ನೋಡಿದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಊರ ಯುವಕರ ಕರುಳು ಚುರುಕೆಂದಿತ್ತು. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿರುವ ಖತೀಬ್ ಉಸ್ತಾದ್ರವರಿಗೆ ಏನಾದರೂ ಮಾಡಲೇಬೇಕು ಎಂದು ತೀರ್ಮಾನಿಸಿ ಬೆಲಪುವಿನ ಸಹೃದಯಿ ಯುವಕರನ್ನು ಹಾಗೂ ಹಿರಿಯರನ್ನು ಒಗ್ಗೂಡಿಸಿ ಚರ್ಚಿಸಲಾಯಿತು. ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ,
ಖತೀಬ್ ಉಸ್ತಾದ್ರವರಿಗೆ ಒಂದು ಉತ್ತಮ ಸೂರು ಕಲ್ಪಿಸುವ ತೀರ್ಮಾನ ಈ ಸಭೆಯಲ್ಲಿ ಮಾಡಲಾಯಿತು. ಇದಕ್ಕಾಗಿ ಒಂದು ಸಮಿತಿ ರಚಿಸಲಾಯಿತು. ಈ ಸಮಿತಿಗೆ ಬದ್ರಿಯಾ ಹೆಲ್ಪ್ಲೈನ್ ಬೆಳಪು ಎಂದು ಹೆಸರಿಡಲಾಯಿತು. ಊರಿನ ಪ್ರಮುಖ ವ್ಯಕ್ತಿಗಳು ಹಾಗೂ ಮಸೀದಿಯ ಆಡಳಿತ ಮಂಡಳಿ ಸದಸ್ಯರು, ಸಾಮಾಜಿಕ ಮುಂದಾಳುಗಳು, ಸಮಾಜ ಸೇವಕರು, ಸಂಘ ಸಂಸ್ಥೆಗಳ ನಾಯಕರು, ಸುತ್ತಮುತ್ತಲಿನ ಮೊಹಲ್ಲಾಗಳ ಧಾರ್ಮಿಕ ಗುರುಗಳು, ಹೀಗೆ ಎಲ್ಲರನ್ನು ಸೇರಿಸಿ ಬದ್ರಿಯಾ ಹೆಲ್ಪ್ಲೈನ್ ಎಂಬ ಸಂಸ್ಥೆಯನ್ನು ರಚಿಸಲಾಯಿತು. ವಾಟ್ಸಪ್ ಮೂಲಕ ಗ್ರೂಪ್ ರಚಿಸಿ ಊರ ಪರ ಊರ ದಾನಿಗಳನ್ನು ಒಗ್ಗೂಡಿಸಿ ಖತೀಬ್ ಉಸ್ತಾದ್ರವರಿಗೆ ಮನೆ ನಿರ್ಮಿಸುವ ಉದ್ದೇಶವನ್ನು ವಿವರಿಸಲಾಯಿತು. ಪ್ರಥಮ ಹಂತದಲ್ಲಿಯೇ ದಾನಿಗಳಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗತೊಡಗಿತು. ವಿದೇಶದಲ್ಲಿ ಉದ್ಯೋಗ ಮಾಡುವ ಊರ ಯುವಕರು ವಿಶೇಷ ಮುತುವರ್ಜಿ ವಹಿಸತೊಡಗಿದರು. ಅಂತೂ ಉಸ್ತಾದರ ಮನೆಗೆ ಶಿಲಾನ್ಯಾಸ ಮಾಡಿ ಫೌಂಡೇಶನ್ ಕೂಡ ಹಾಕಲಾಯಿತು. ಇದರೊಂದಿಗೆ ಒಂದು ಹಂತದ ಕೆಲಸ ಮುಕ್ತಾಯವಾದರೂ ಇಟ್ಟ ಗುರಿಯನ್ನು ತಲುಪುವುದು ಸುಲಭದ ಮಾತೇನೂ ಆಗಿರಲಿಲ್ಲ. ಬೆಳಪು ಗ್ರಾಮದಲ್ಲಿ ವಾಸಿಸುವ ಹೆಚ್ಚಿನ ಜನರು ಮಧ್ಯಮ ಹಾಗೂ ಬಡವರ್ಗದವರೇ ಆಗಿರುವ ಕಾರಣ ಮುಂದಿನ ಹೆಜ್ಜೆ ಬಹಳಷ್ಟು ಕಠಿಣವಾಗಿದೆ ಎಂದು ಬದ್ರಿಯಾ ಹೆಲ್ಪ್ಲೈನ್ ಸದಸ್ಯರಿಗೆ ಭಾಸವಾಗತೊಡಗಿತು. ಆದರೂ ಛಲ ಬಿಡದೆ ಸಮುದಾಯದ ಉದ್ಯಮಿಗಳ ಮುಂದೆ, ಧನಿಕರ ಮುಂದೆ, ರಾಜಕಾರಣಿಗಳ ಮುಂದೆ, ಹೀಗೆ ಪ್ರತಿಯೊಬ್ಬರ ಮುಂದೆ ಸಹಾಯಕ್ಕಾಗಿ ಮುಖತಃ ಅಥವಾ ಫೋನ್ ಕರೆ ಮೂಲಕ ಸಂಪರ್ಕಿಸಿ ಮನವಿ ಮಾಡಿದರು. ಮೊದಲ ಹಂತದಲ್ಲಿಯೇ ಸಹಾಯದ ಮಹಾಪೂರವೇ ಹರಿದು ಬಂದರೂ ಕ್ರಮೇಣ ಮನೆ ನಿರ್ಮಾಣಕ್ಕೆ ನಿರೀಕ್ಷಿತ ಮೊತ್ತ ಸಂಗ್ರಹಿಸಲು ಸಾಕಷ್ಟು ಕಷ್ಟಪಡಬೇಕಾಯಿತು. ಈ ನಡುವೆ ಮರಳು ಹಾಗೂ ಕಲ್ಲಿನ ಬೆಲೆ ದುಪ್ಪಟ್ಟಾಯಿತು. ಇನ್ನಿತರ ಕಟ್ಟಡ ಸಾಮಗ್ರಿಗಳ ಬೆಲೆ ಕೂಡ ಗಗನಕ್ಕೇರತೊಡಗಿತು. ಮತ್ತೊಮ್ಮೆ ಮಗದೊಮ್ಮೆ ಅಂತ ನಿರಂತರವಾಗಿ ದಾನಿಗಳ ಮುಂದೆ ಸಹಾಯಕ್ಕಾಗಿ ಮನವಿ ಮಾಡಿ ಬೆಳಪುವಿನಿಂದಲೇ ಮಡಂತ್ಯಾರಿಗೆ ಕೆಲಸಕ್ಕೆ ಹೋಗಿ ಮನೆ ನಿರ್ಮಾಣ ಕೆಲಸದಲ್ಲಿ ಹಲವಾರು ಸದಸ್ಯರು ತಮ್ಮನ್ನು ತಾವೇ ತೊಡಗಿಸಿಕೊಂಡರು. ಒಂದೊಂದು ಜವಾಬ್ದಾರಿಯನ್ನು ಒಬ್ಬೊಬ್ಬ ಸದಸ್ಯರು ವಹಿಸಿಕೊಂಡು ಬರೋಬ್ಬರಿ 5 ವರ್ಷಗಳ ಕಾಲಾವಕಾಶದಲ್ಲಿ ಒಂದು ಸುಂದರ ವಿಶಾಲವಾದ ಸುಸಜ್ಜಿತ ಮನೆಯನ್ನು ನಿರ್ಮಿಸಿಯೇ ಬಿಟ್ಟರು. ಬೆಳಪು ಗ್ರಾಮದ ಜನರಿಗಾಗಿ, ರೋಗಿಗಳಿಗೆ ಹಾಗೂ ಬಡ ಹೆಣ್ಣು ಮಕ್ಕಳ ಮದುವೆಗೆ ನಿರಂತರವಾಗಿ ಸಹಾಯ ಮಾಡುತ್ತಾ ಬರುತ್ತಿರುವ ಬದರ್ ಜಾಮಿಯಾ ಮಸ್ಜಿದ್ ಅಧೀನದಲ್ಲಿರುವ ಬದರ್ ಮಿಸ್ಕಿನ್ ಫೌಂಡೇಶನ್ ಬೆಳಪು ಪ್ರತಿ ತಿಂಗಳು ಮುನ್ನಡೆಸಿಕೊಂಡು ಬರುತ್ತಿರುವ ಮಾಸಿಕ ಸ್ವಲಾತ್ ಕಾರ್ಯಕ್ರಮದಲ್ಲಿ ಖತೀಬ್ ಉಸ್ತಾದ್ರವರ ಮನೆಯ ಕೀ ಹಸ್ತಾಂತರ ಕಾರ್ಯಕ್ರಮವನ್ನು ಬದ್ರಿಯಾ ಹೆಲ್ಪ್ಲೈನ್ ಹಮ್ಮಿಕೊಂಡಿತು. ಬೆಳಪು ಗ್ರಾಮದ ಅಭಿವೃದ್ಧಿಯ ರೂವಾರಿ, ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷರೂ ಆದ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಹಾಗೂ ಕಾಪು ಉಸ್ತಾದ್, ಮೂಲೂರು ಉಸ್ತಾದ್ ಹಾಗೂ ಸ್ಥಳೀಯ ಉಸ್ತಾದರುಗಳು, ಉಲಮಾ ಉಮರ ನಾಯಕರುಗಳು, ಬದರ್ ಜಾಮಿಯಾ ಮಸ್ಜಿದ್ ಆಡಳಿತ ಮಂಡಳಿ ಸದಸ್ಯರು, ಬದರ್ ಮಿಸ್ಕಿನ್ ಫೌಂಡೇಶನ್ ಸದಸ್ಯರು, ಬದ್ರಿಯಾ ಹೆಲ್ಪ್ಲೈನ್ ಸದಸ್ಯರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಖತೀಬ್ ಅಬ್ದುಲ್ ರಶೀದ್ ಸಕಾಫಿಯವರು, ಏನೂ ಅಲ್ಲದಿದ್ದ ನನಗೆ ಒಂದು ವಿಶಾಲವಾದ ಸುಸಜ್ಜಿತ ಮನೆಯನ್ನು ನಿರ್ಮಿಸಿಕೊಟ್ಟ ಈ ಊರಿನ ಜಮಾತ್ನವರಿಗೆ ಅದೆಷ್ಟು ಧನ್ಯವಾದ ಹೇಳಿದರೂ ಸಾಲದು. ಅಲ್ಲಾಹುವಿನ ಅನುಗ್ರಹದಿಂದ ಬದ್ರಿಯಾ ಹೆಲ್ಪ್ಲೈನ್ ಮುಖಾಂತರ ಒಂದು ಉತ್ತಮ ಕೆಲಸ ಮಾಡಲಾಗಿದೆ. ಇದಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರುತ್ತೇನೆ ಎಂದು ಹೇಳಿದರು. ಬದ್ರಿಯಾ ಹೆಲ್ಪ್ಲೈನ್ನಿಂದ ಇನ್ನಷ್ಟು ಬಡವರಿಗೆ ಮನೆ ನಿರ್ಮಾಣ ಕಾರ್ಯವಾಗಲಿ, ಇದಕ್ಕೆ ಬೇಕಾದ ಶಕ್ತಿಯನ್ನು ಅಲ್ಲಾಹು ನೀಡಲಿ ಎಂದು ಕಾಪು ಉಸ್ತಾದ್ ಹಾರೈಸಿದರು. ಬೆಳಪು ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ತುತ್ತ ತುದಿಗೆ ತಲುಪಿದ್ದು, ಇಲ್ಲಿ ಮಸೀದಿ ಹಾಗೂ ಅಲ್ಪಸಂಖ್ಯಾತರಿಗೆ ಎಲ್ಲ ರೀತಿಯ ಸವಲತ್ತು ಕೊಡಿಸಿದ ತೃಪ್ತಿ ನನಗಿದೆ. ಬೆಳಪು ಖತೀಬ್ ಅಬ್ದುಲ್ ರಶೀದ್ ಸಕಾಫಿಯವರು ಉತ್ತಮ ವ್ಯಕ್ತಿಯಾಗಿದ್ದು, ನಾನು ಗಮನಿಸಿದ ಪ್ರಕಾರ ಅವರು ಉತ್ತಮ ಮಾತುಗಾರರು ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ. ಇಂತಹ ಒಬ್ಬರಿಗೆ ಉತ್ತಮವಾದ ಮನೆಯನ್ನು ನಿರ್ಮಿಸಿದ ಬದ್ರಿಯಾ ಹೆಲ್ಪ್ಲೈನ್ ಬೆಳಪು ಇವರಿಗೆ ಅದೆಷ್ಟು ಅಭಿನಂದನೆ ಹೇಳಿದರೂ ಕಡಿಮೆಯೇ ಎಂದು ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರು ಈ ವೇಳೆ ಮಾತನಾಡಿದರು. ಬಂದ ಅತಿಥಿಗಳೆಲ್ಲರೂ ವಿಶೇಷವಾಗಿ ಬದ್ರಿಯಾ ಹೆಲ್ಪ್ಲೈನ್ ಕಾರ್ಯವನ್ನು ಮುಕ್ತ ಮನಸ್ಸಿನಿಂದ ಶ್ಲಾಘಿಸಿದರು. ಈ ಕಾರ್ಯಕ್ರಮದಲ್ಲಿ ನೆರೆದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಅದೇ ರೀತಿ ಕಾರ್ಯಕ್ರಮದ ಕೊನೆಯಲ್ಲಿ ಅಲ್ ಬದ್ರಿಯಾ ದಫ್ ಕಮಿಟಿಯ ಸದಸ್ಯರಿಂದ ದಫ್ ಪ್ರದರ್ಶನ ಕಾರ್ಯಕ್ರಮ ಕೂಡ ಇತ್ತು.
ಒಂದು ಕಾರ್ಯಕ್ರಮದಲ್ಲಿ ಹಲವು ರೀತಿಯ ವೈವಿಧ್ಯತೆಗಳಿತ್ತು. ಕಾರುಣ್ಯ ಮನಸ್ಸುಗಳ ನಿರಂತರ ಪ್ರಯತ್ನದ ಯಶಸ್ಸು ಅಲ್ಲಿ ಗೋಚರಿಸುತ್ತಿತ್ತು. ಅಲ್ಲಾಹು ಇನ್ನಷ್ಟು ಜೀವಕಾರುಣ್ಯ ಸೇವೆ ಮಾಡಲು ಬದ್ರಿಯಾ ಹೆಲ್ಪ್ಲೈನ್ ಹಾಗೂ ಬದರ್ ಮಿಸ್ಕಿನ್ ಫೌಂಡೇಶನ್ಗೆ ಶಕ್ತಿ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಮುಕ್ತಾಯಗೊಳಿಸುತ್ತಿದ್ದೇನೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಬೆಲ್ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.